ಹಾಂ, ಮತ್ತೊಬ್ರು ಇದ್ದಾರೆ, ಕೇಳೋಣ ಬನ್ನಿ. ಈ ಪಕ್ಕದ ಮನೆಯವರು ನೆನ್ನೆ ಫಜರ್ ನಮಾಜಲ್ಲಿ ನನಗೆ ಹೇಳಿದ್ರು, ಇದೇನಾರ ಮಾಡಿ ಕಂಪ್ಲೇಂಟ್ ಮಾಡಿ ನೀವು ವ್ಯವಸ್ಥೆ ಮಾಡಿ ಅಂತ. ಇದು ಎತ್ತಿದ ತಕ್ಷಣನೇ ಇದು ತಿರ್ಗಾ ಬಂದು ಸುರಿತಾ ಇರ್ತಾರೆ, ಇಷ್ಟೇ ಇರ್ತದೆ. ಹೌದಾ? 8 ದಿವಸಕ್ಕೆ ಎಷ್ಟಿದೆ, ತಿರ್ಗಾ ಮಾರನೇ ದಿವಸ ಇಷ್ಟೇ ಇರ್ತದೆ. ಅದು ಹಂಗಂತೀರಾ? ಇದೇ ಥರ ಇರ್ತದೆ ಅದು ಯಥಾಸ್ಥಿತಿ. ನಾಯಿ ಬಾಲ ಡೊಂಕು ಅಂತಾರಲ್ಲ ಹಂಗೆ 8 ದಿವಸ ಆಗು ಇಷ್ಟೇ ಇರ್ತದೆ. ಕ್ಲೀನ್ ಮಾಡಿದ ತಕ್ಷಣ ತಿರ್ಗಾ ಒಂದೇ ದಿವಸಕ್ಕೆ ಇಷ್ಟೇ ಇರ್ತದೆ. ಅದು ಹೆಂಗೆ ಅಷ್ಟೊಂದು ಕಸ ಸುರಿತಾರೆ ಇಲ್ಲಿ? ಹೋಯ್ತಾ ಇರ್ತಾರಲ್ಲ, ಎಲ್ಲೂ ಸುರಿಯಕ್ಕೆ ಜಾಗ ಇಲ್ಲ ಅವ್ರಿಗೆ. ಇಲ್ಲಿ ಮಸೀದಿ ಪಕ್ಕ ಅವ್ರಿಗೆ ಜಾಗ ಇದೆ. ಅದ್ರಿಂದ ಏನು ಮಾಡ್ತಾರೆ, ಇಲ್ಲೇ ಬಂದು ಸುರಿದು ಹೊಡಿತಾರೆ. 10:30 11 ಗಂಟೆ ರಾತ್ರಿ 12 ಗಂಟೆ ಬಂದು ಸುರಿತಾರೆ ಇಲ್ಲ. ಕಳ್ಳರ ಥರ ಬೆಳಿಗ್ಗೆ ಪಾಲಿಕೆ ಅವ್ರು ಕಳಿಸ್ತಾರಲ್ಲ, ಅವಾಗ ಕೊಡೋಕ್ಕಾಗಲ್ವ ಅವ್ರಿಗೆ? ಇಲ್ಲ ಇಲ್ಲ ಇಲ್ಲ, ಪಾಲಿಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಅವರು ಪಾಲಿಕೆ ಅವ್ರ ಗಾಡಿ ಬಂದಾಗ ಅವ್ರು ಮಲಗಿರ್ತಾರೆ ಮನೆಯಲ್ಲಿ. ಅವಾಗ ಅವ್ರಿಗೆ ನಿದ್ರೆಯಿಂದ ತೊಂದರೆ ಆಗ್ತದೆ ಅಂತ ಅವರು ರಾತ್ರಿ ಮಲಗೋಕ್ಕೂ ಲೇಟ್ ಆಗ್ತದಲ್ಲ, ಕವರ್ ತಂದು ಬ್ಯಾಗ್ ಹಿಂಗೆ ಸುಟ್ಟು ಹೋಯ್ತಾರೆ. ಅಂದ್ರೆ ಇವ್ರ ಸಮಯಕ್ಕೆ ತಕ್ಕಂಗೆ ಪಾಲಿಕೆಯವರು ಸಮಯ ಮಾಡಬೇಕು. ಮನೆಯವ್ರಿಗೆ ಉಪವಾಸ ಇದ್ಬಿಟ್ಟು ಮೊನ್ನೆ ನನಗೆ ಹೇಳಿದ್ರು, ಅದು ಮಸೀದಿ ಬಿಚ್ಚಕ್ಕೆ ಬಂದೆ 5:30ಗೆ. ನಾನು ಏನ್ರಿ ನೀವು ಮಸೀದಿ ಪಕ್ಕದಲ್ಲಿ ಮಾಡಿಕೊಂಡು ಈ ಥರ ಇದೆ ಅಲ್ಲ, ಇದೇನಾರ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂದೆ. ನಾನು ಹೇಳಿದೆ, ಅಮ್ಮ ಕ್ಲೀನ್ ಮಾಡಿದ್ರು ಇಷ್ಟೇ ಇರ್ತದಲ್ಲ, ಅದು ಏನು ಮಾಡ್ದ, ಕ್ಲೀನ್ ಮಾಡಿಸ್ತಾ ಆಗ್ತಾ ಇರಲಿ. ಅವರು ಏನು ಮಾಡ್ತೀರ, ಅವ್ರ ಕೆಲಸ ನಮ್ಮದು ಕ್ಲೀನ್ ಮಾಡೋದು, ಗಲೀಜು ಮಾಡೋದು ಅವ್ರ ಕೆಲಸ ಅನ್ನೋದು. ಸಾಕಾಗ್ಬಿಡುತ್ತೆ ಅಲ್ವಾ? ಏನ್ರಿ ಉಪವಾಸ ತಿಂಗಳು 15 ದಿವಸ ಇವತ್ತಾಯ್ತು. ನೋಡಿ ಹೆಂಗಿದೆ ಮಸೀದಿ ಪಕ್ಕ, ಹೆಂಗಿದೆ ನೋಡಿ ಎಲ್ಲ ತಗೊಬಂದು ಸುರಿತಾರೆ. ನಾವು ಇದನ್ನ ನೋಡಿ, ನಾವು ಸ್ವಚ್ಛತೆ ಅಂತೀವಿ. ಇಸ್ಲಾಂ ಧರ್ಮದಲ್ಲಿ ಸ್ವಚ್ಛತೆಗೆ ಬಹಳ ಆದ್ಯತೆ ಇರೋದು. ಅರ್ಧ ಈಮಾನ್ ಅಲ್ವಾ? ಪಾಕಿ ಸಫಾಯಿ ಅರ್ಧ ಈಮಾನ್. ಇನ್ನರ್ಧ ನಾವು ಮಾಡುವಂತಹ ಒಂದು ವ್ರತ ಆಗಿರ್ಬೋದು, ಪಾಲಿಸುವಂತಹ ಒಳ್ಳೆತನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಇವೆಲ್ಲ ಸೇರಿ ಒಟ್ಟಾರೆ ಇಸ್ಲಾಂ ಧರ್ಮದ ಸಂಪೂರ್ಣ ಪರಿಪೂರ್ಣತೆ ಸಿಗುತ್ತೆ. ಅಲ್ವಾ? ಮೊದಲು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿರೋದು ಇಸ್ಲಾಂ ಧರ್ಮದಲ್ಲಿ. ಇವಾಗ ನಾವು ಮಸೀದಿ ಮುಂದೆ ಹಾಕ್ತಾ ಇದ್ದೀವಿ ನೋಡಿ ಅಂತ ತೋರಿಸಿದ್ರೆ ನಮಗೆ ಒಂಥರ ಬೇಸರ, ಅವಮಾನ ಅಲ್ವಾ? ನೋಡಿ, ನಾನು ಇದನ್ನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ಸಮಾಜಕ್ಕೆ ಒಂದು ಪರಿವರ್ತನೆ ಮಾಡಬೇಕು ಅಂದರೆ ಕೆಲವೊಂದು ಮಾರ್ಗನ ಅನುಸರಿಸ್ಬೇಕು. ತಪ್ಪು ತೋರಿಸ್ಬಾರ್ದು, ತಪ್ಪನ್ನ ಹೇಳಬಾರ್ದು. ಇದು ಅಂದರೆ ಸರಿ ಹೋಗೋದು ಹೆಂಗೆ? ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಗಾಯಕ್ಕೆ, ಇವಾಗ ನೋಡಿ ಅವರು ಕವರ್ ಚೋಡು ಆಗ ವಿಡಿಯೋ ನೀವು ಹೇಳ್ತಾರೆ ಇದೇನಂದ್ರೆ, ನಿಮ್ಮ ಕೆಲಸ ಏನಂದ್ರೆ ಕ್ಲೀನ್ ಇರಬೇಕು ಅಲ್ವಾ? ಜಾಸ್ತಿ ಬೇರೆಯವ್ರ ನೀವು ನೋಡಿದಿರಲ್ಲ, ನಾನು ಬೆಳಿಗ್ಗೆ ಎಷ್ಟು ಕ್ಲೀನ್ ಮಾಡ್ತಿದ್ದೆ. ಇವಾಗ ಕೆಲಸ ಇಲ್ಲಿ ಯಾರು ಮಾಡೋಕ್ಕಾಗಲ್ಲ. ನೀವು ಮಾಡ್ತಾ ಇದ್ದ ಕೆಲಸ ರಾತ್ರಿ 12 ಗಂಟೆ ಅಲ್ಲ, ಬೆಳಗಿನ ಜಾವ 6 ಗಂಟೆ ಅಲ್ಲ, ನೀವು ಎಂಥ ಸ್ಥಿತಿಯಲ್ಲೂ ನೀವು ಬಂದು ಕೆಲಸ ಮಾಡ್ತಾ ಇದ್ದೀರಿ. ಬಿಸಿಲಿಲ್ಲ, ಮಳೆ ಇಲ್ಲ, ಕ್ಲೀನ್ ಇರಬೇಕು ಅಂತ ನೀವು ನಿಮ್ಮದೇ. ಅಂದರೆ ಯಾಕೆ ಗೊತ್ತಾ, ನಾವು ವಿಡಿಯೋ ಮಾಡಿ ಹಿಂಗದೆ ಅಂತ ಹೇಳ್ತಾ ಇದ್ರೆ ಅದಕ್ಕೇನು ಸಿಕ್ತು? ನಾವು ಪರಿವರ್ತನೆ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೆ. ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ, ಅದು ನಿಮಗೆ ದೇವರಿಂದ ನಿಮಗೆ ಪಾಲನೆ ಸಿಗ್ತದೆ. ಅದು ಫಲ ಸಿಕ್ಕೈತೆ ಅಂತ ನಾನು ಭಾವಿಸ್ತೀನಿ. ನೆಮ್ಮದಿ ಇದೆ, ಒಂಥರ ಆತ್ಮತೃಪ್ತಿ ಇದೆ. ಎಲ್ಲರೂ ಇವಾಗ ಕೇಳ್ತಾರೆ, ಏನು ಕೆಲಸ ಮಾಡಲ್ವಾ, ಏನು ನಿನಗೆ ಹುಚ್ಚ ಅಂತ ಕೇಳ್ತಾರೆ. ನೀವೇ ನೋಡಿದ್ದೀರಲ್ಲ, ನನ್ನ ಹತ್ರ ಉದ್ಯೋಗ ಇಲ್ವಾ? ಇದೇ ರೀ, ಕೆಲಸ ಮಾಡ್ತೀರಾ ನೀವು? ನನಗೆ ಸಾಕು ಅನ್ನೋ ಅಷ್ಟು ದುಡಿತೀನಿ. ನನಗೆ ಬೇಕು ಅಂತ ಏನು ಎಲ್ಲವೂ ನನಗೆ ಬೇಕು ಅನ್ನೋ ಥರ ನನ್ನ ಆಸೆ ಇಲ್ಲ. ಬಂದಷ್ಟು ಸಾಕು. ಏನು ಸಂಪತ್ತು ಸಮಾಧಿಗೆ ಸುರ್ಗೋ ಹೋಗಲ್ಲ ಯಾರೂ. ಆಸೆ ದುರಾಸೆ ಅಲ್ಲ, ಬದುಕಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸಾಕಪ್ಪ ಅಂತ ಅಂದಿನಿ. ಭಗವಂತ ಕೊಟ್ಟವನೇ. ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ, ಹೇಗೆ ಸಾಧ್ಯ? ಯಾಕೆಂದರೆ ಯಾವಲ್ಲಿ ನೋಡಿದ್ರು ಒಂದು ವಿಡಿಯೋ, ದಿನಕ್ಕೆ 2 ವಿಡಿಯೋ ಬಿಡ್ತಾನಲ್ಲ, ಹೇಗೆ ಅಂತ. ನಾನು ಒಯ್ತಾ ಇರ್ತೀನಿ ಕೆಲಸದ ಮುಖಾಂತರ. ಯಾಕೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಅನುಮಾನ, ಇದರಿಂದ ಏನಾದರೂ ಆದಾಯ ಕಂಡ್ಕೊಬಿಟ್ಟಿದ್ದಾನ ಇವನು ಅಂತ. ಇರಬೇಕು ಅಂತ ಅವ್ರಿಗೆ ಯಾರು ಬಂದು ಪರ್ಕೆ ಹಿಡಿದು ಗುಡಿಸ್ತಾರೆ, ಕ್ಲೀನ್ ಮಾಡ್ತಾರೆ, ಇವ್ರಿಗೇನೋ ಒಂದು ಎಲ್ಲಿಂದನೋ ದುಡ್ಡು ಬರ್ತಾ ಇರಬೇಕು ಅದರಿಂದ ಅಂತ. ನಿಮ್ಮ ಕೆಲಸ ಹೋಗೋದು ಮುಂಚೆ ನೀವು ಕ್ಲೀನ್ ಮಾಡಿಬಿಟ್ಟು ಹೋಯ್ತಾ ಇದ್ರಿ ಅಲ್ವಾ? ನೋಡ್ದಂಗೆ ಅವ್ರು ಏನು ಅನ್ಕೊಂಡಿದ್ದಾರೆ, ಇದನ್ನೇ ಕಾಯಂ ಉದ್ಯೋಗ ಮಾಡ್ಕೊಬಿಟ್ಟಿದ್ದೀನಿ ಅಂತ. ಕೇಳಲ್ಲ, ಮಾಡಲ್ಲ, ಅವ್ರಿಗೆ ತಿಳ್ಕೊತಾರೆ.
ಇರಲಿ, ಅದು ಬೇರೆ ಪ್ರಶ್ನೆ. ಇವಾಗ ನೀವು ಈ ಏರಿಯಾದಲ್ಲಿ ಇದ್ರಿ, ಈ ಏರಿಯಾ ಬಿಟ್ಟು ಇಲ್ಲಿಂದ ಒಂದು 4 ಕಿಲೋಮೀಟರ್ ಹೋಗ್ಬಿಟ್ಟು ನೀವು ತಿರ್ಗಾ ಬಂದು ನೀವು ನಮ್ಮ ಹಳೆ ಏರಿಯಾ ಕ್ಲೀನ್ ಆಗಿಲ್ಲ ಅಂತ ನೀವು ತಿರ್ಗಾ ವ್ಯವಸ್ಥೆ ಮಾಡ್ತಾ ಇಲ್ಲ, ಕಾರಣದಿಂದ ಯಾವುದೋ ಬಂದೆ ನೋಡಿ ಬೇಸರ ಆಯಿತು. ಮಸೀದಿ ಇದೆ, ರಂಜಾನ್ ತಿಂಗಳು, ಇಷ್ಟೊಂದು ಕಸ ಇದೆ, ಬರ್ತಕ್ಕಂಥ ನಮಾಜಿ ಅವರು ನಿಂತ್ಕೊಂಡು ಪ್ರೇಯರ್ ಮಾಡಬೇಕಾದ್ರೆ ದುರ್ವಾಸನೆ, ಇದಕ್ಕೆಲ್ಲ ನಾವು ಪರಿಹಾರ ಮಾಡಬಾರ್ದಾ ಅನ್ನೋವಂಥ ಉದ್ದೇಶದಿಂದ ಮಾಡಿದ್ದೀನಿ ಅಷ್ಟೇ. ಅಲ್ವಾ? ನಾವು ಮಾಡಿದ್ದುಣ್ಣು ಮಾರಾಯ ಅಂತ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಹಣ್ಣು ಬಯಸಿದ್ರೆ ಬರುತ್ತಾ? ಹಾಗಾಗಿ ನಾವು ಮಾಡೋ ಅಂತಹ ಒಂದು ಕೆಲಸಗಳಿಂದನೇ ದೇವರು ನಮ್ಮನ್ನು ನೋಡೋದು, ಹರಿಸೋದು, ಆಶೀರ್ವದಿಸೋದು. ಒಳ್ಳೇದು ಮಾಡು, ಒಳ್ಳೇದು ಪಡಿ ಅಂತಲೇ ಹೇಳೋದು. ಇವಾಗ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇರೋದು ಏನು ಗೊತ್ತಾ, ನಾವೇ ಇರೋದಿಲ್ಲಿ, ಬೇರೆ ಯಾರೂ ಅಲ್ಲ ಅಲ್ವಾ? ನಮ್ಮ ಆಲೋಚನೆ ಏನಿದೆ ಅದೇ ಎಲ್ಲರಿಗೂ ಹೇಳ್ಕೊಟ್ಟಿರೋದು. ಇಂಥರ ಮಕ್ಕಳಿಗೆಲ್ಲ ಎತ್ಕೊಯ್ತಾರೆ, ಅವ್ರಿಗೆಲ್ಲ ವಾಸನೆಗೆಲ್ಲ ಅವರು ಏನೋ ಪಾಪ. ಕೆಲವ್ರು ಏನಂತಾರೆ ಗೊತ್ತಾ, ನೀನು ಹೋಗ್ಬಿಟ್ಟು ಇದನ್ನೆಲ್ಲ ತಪ್ಪು ನಮ್ಮದು ತೋರಿಸ್ತಾ ಇದೆಯಾ. ನಮ್ಮದು ನಿಮ್ಮದು ಅಲ್ಲ, ತಪ್ಪೆ ಅದು ಅಲ್ವಾ? ಅದನ್ನು ಖಂಡಿಸ್ಬೇಕು ನಾವು. ಆಯ್ತು, ಸರಿ, ಧನ್ಯವಾದ ತಮಗೂ.